ಮ್ಯಾಮ್ ಯೂಶಲಿ ಅಂದ್ರೆ ಇನ್ ಜನರಲ್ ಈಗ ಒಂದು ಶಾಸ್ತ್ರೀಯ ಒಂದು ಸ್ಕೂಲಿಂದ ಬಂದಾಗ ಯು ಗೈಸ್ ಕಂಟೆಂಪ್ರರಿನೂ ಮಾಡ್ತೀರಾ ತಗೊಂಡಾಗ ಒಂದು ಶಾಸ್ತ್ರೀಯ ಚೌಕಟ್ಟಲ್ಲಿ ಐ ಮೀನ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಶಾಸ್ತ್ರೀಯ ಚೌಕಟ್ಟಲ್ಲಿ ಕಂಟೆಂಪ್ರರಿ ಹೋದಾಗ ಆಗ ನಾನು ಹೇಳ್ತೇನೆ 90s ಆಗಿರ್ಬೋದು, ಈಗಲೂ ಅದನ್ನ ಮಾತಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಸೇಂಗ್ ಲೈಕ್ ಆರ್ ಯು ಗೈಸ್ ಗೋಯಿಂಗ್ ಔಟ್ ಆಫ್ ದ ಅಥೆಂಟಿಸಿಟಿ ಅಂತ ಇತ್ತ ಮಾತುಕತೆಗಳು ಇಲ್ವಾ? ಅಲ್ಲ ನಾವು ಕಂಟೆಂಪರರಿ ಅಂತ ಮಟ್ಟದಿಗೆ ಕಂಟೆಂಪರರಿ ಡಾನ್ಸ್ ಮಾಡಲ್ಲ ನಾವು. ಏನಂದ್ರೆ ನಮಗೆ ಡ್ಯಾನ್ಸ್ is one of the most beautiful language to communicate ideas, to communicate stories. So ಹಾಗಾಗಿ ನಾಟ್ಯ ಅನ್ನೋ ಒಂದು 4 ವಿಧದಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ. ಆಂಗಿಕ, ವಾಚಿಕ, ಆರ್ಯ, ಸಾತ್ವಿಕ. This has always been there, you know, through physical expression, through songs or verbal expression, through aharya, through costume. So ನಾವೇನ್ ಮಾಡಿದ್ವಿ ಅಂದ್ರೆ further we took it using props, using lighting. So ಅದೆಲ್ಲ ಮಾಡಿದ್ವಿ. ದೆನ್ ಸಾತ್ವಿಕ ಆಫ್ ಕೋರ್ಸ್ ಆ ಕೋರ್ ಕಂಟೆಂಟ್ ಇರುತ್ತಲ್ಲ, ನಮ್ಮ ಎಸೆನ್ಸ್ನ ಬಿಡದೆ ನಾವು ಪ್ರೆಸೆಂಟೇಷನ್ ಟೆಕ್ನಿಕ್ನಲ್ಲಿ, ಮ್ಯೂಸಿಕಲ್ಲಿ ಹೊಸ ರೀತಿಯ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾ ಇದ್ವಿ. ಇವಾಗ ಕ್ರಿಟಿಸಿಸಮ್ ಅನ್ನೋದು ಬಂದೇ ಬರುತ್ತೆ. ಎನಿ ಪರ್ಸನ್ ಹೂ ವಾಂಟ್ಸ್ ಟು ಡೂ ಸಮಥಿಂಗ್ ಹಟ್ಕೆ ಅವ್ರಿಗೆ ಬಂದೇ ಬರುತ್ತೆ. ಸೊ ನಾವು ಒಂದು ಫಸ್ಟ್ ಪ್ರೊಡಕ್ಷನ್ ನಮ್ದು ಫಸ್ಟ್ ಒನ್ 1995 ನಲ್ಲಿ ಪರಂ ಪುರುಷ್ ಅಂತ. ಇಟ್ ವಾಸ್ ಅ ಪುರುಷ್ ಫೆಸ್ಟಿವಲ್, ಬರೀ ಗಂಡಸರದ್ದು ಅದು ಫೆಸ್ಟಿವಲ್, ಅದು ಮೇಲ್ ಡಾನ್ಸರ್ಸ್ ಫೆಸ್ಟಿವಲ್. ಸೊ ರಾಜೇಂದ್ರ ವಾಸ್ ಡೂಯಿಂಗ್ ಸೋಲೋ. ರಾಜೇಂದ್ರ ಜೊತೆಗೆ ಇನ್ನೂ ಎಷ್ಟೊಂದು ಜನ ಸೋಲೋ ಕಥಕ್ನವ್ರು ಇದ್ರು. ಸೊ ನಾವು ಹೇಗೆ ವ್ಯತ್ಯಾಸ ಮಾಡೋದು ಎಲ್ಲ ಶೈಲಿನೂ ಇತ್ತು. ಸೊ ನಾವು ಫಸ್ಟ್ ನಮ್ದೇ ಪ್ರೊಡಕ್ಷನ್ 45 minutes ಒಂದು ಪ್ರೊಡಕ್ಷನ್ ಮಾಡಿದ್ವಿ. ಸೊ ಅದರಲ್ಲಿ ಗಾಸ್ ಕರ್ಟನ್ ಯೂಸ್ ಮಾಡಿ ಹಿಂದ್ಗಡೆಗೆ ಪರಂ ಪುರುಷ್ ಅಂತ ತೋರಿಸಿ ಲೈಟಿಂಗ್ ಎಲ್ಲ ಕ್ರಿಯೇಟ್ ಮಾಡಿ. ಸೊ ವಿ ಶೋಡ್ ದ ಪುರುಷ್ ಅಟ್ ದ ಮಾರ್ಟಲ್ ಲೆವೆಲ್ ಅಂಡ್ ದೆನ್ ಅಟ್ ದ ಇಮ್ಮಾರ್ಟಲ್ ಲೆವೆಲ್. ಸೊ ಭಗವದ್ಗೀತಾನ ತಗೊಂಡು ನಾವು ಕ್ಷರಪುರುಷ, ಅಕ್ಷರ ಪುರುಷ, ಪರಮ ಪುರುಷ ಅಂತ ಈ 3 levels ಅಲ್ಲಿ ಮಾಡರ್ನ್ ವೇನಲ್ಲಿ ಬಟ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು, ಕ್ಲಾಸಿಕಲ್ ಮ್ಯೂಸಿಕ್ ಯೂಸ್ ಮಾಡಿಕೊಂಡು ಪ್ರೆಸೆಂಟೇಷನ್ ಮಾಡಿದ್ವಿ. ಆಗ ಫಸ್ಟ್ ನಮಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದು ಕ್ರಿಟಿಸಿಸಮ್. ವಾಸ್ ಲೈಟಿಂಗ್ ದ ಹೀರೋ, ವಾಸ್ ಮ್ಯೂಸಿಕ್ ದ ಹೀರೋ, ವಾಟ್ ವಾಸ್ ಇಟ್ ಅಂತ. ಯಾಕಂದ್ರೆ ಕ್ಲಾಸಿಕಲ್ ಡಾನ್ಸ್ಗೆ ಆ ತರಹದ್ದೆಲ್ಲ ಸ್ಪೆಷಲ್ ಆಗಿ ಲೈಟಿಂಗ್ ಯೂಸ್ ಮಾಡೋದು ಅವಾಗ ಅಭ್ಯಾಸ ಇರಲಿಲ್ಲ. ಬಟ್ ನಾವು ಇಂಟ್ರೊಡ್ಯೂಸ್ಡ್ ಇಟ್ ಸೋಲೋ ಕ್ಲಾಸಿಕಲ್ನಲ್ಲೇ. ಆದರೆ ಏನು ಗೊತ್ತಾ, ಒಂದು ಬೆಳೆದ್ವಿ ನಾವು. ಯಾಕಂದ್ರೆ ಯಾರೇ ಹೊಸ ರೀತಿ ಏನಾದ್ರು ಮಾಡಿದ್ರೆ ಕ್ರಿಟಿಸಿಸಮ್ ಬಂದೇ ಬರುತ್ತೆ. ಬಟ್ ನಾವು ನಮಗೆ ಯಾವುದೇ ತರ ಎದೆಗುಂದಲಿಲ್ಲ ನಾವು, ಬಿಕಾಸ್ ವಿ ವರ್ ಕರೇಜಿಯಸ್. ಸೊ ಒಂದು ಏನ್ ಕ್ರಿಯೇಟಿವ್ ಮಾಡಬೇಕು, ಹೊಸದೇನ್ ಮಾಡಬೇಕು ಅಂದ್ರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕರೆಕ್ಟ್ ರಿಸೋರ್ಸ್ ಇರಬೇಕು. ಸೊ ನಮಗೆ ನಮ್ಮ ಸ್ಕಾಲರ್ಲಿ ಗೈಡೆನ್ಸು ಮತ್ತೆ ಒಳ್ಳೆ ಮ್ಯೂಸಿಕ್ ಕಂಪೋಸರ್ ಲೈಕ್ ಪ್ರವೀಣ್ ಡಿ ರಾವ್, ಒಳ್ಳೆ ಟೆಕ್ನಿಕ್ ದಟ್ ವಿ ವರ್ ಯೂಸಿಂಗ್ ಕಥಕ್. ಸೊ ಯಾವುದೇ ರೀತಿ ನಾವು ಆ ಒಂದು ಕೋರ್ ಕಂಟೆಂಟ್ನ ನಾವು ಇದು ಮಾಡಲಿಲ್ಲ, ಡೈಲ್ಯೂಟ್ ಮಾಡಲಿಲ್ಲ. ಆದರೆ ಪ್ರೆಸೆಂಟೇಷನ್ ಟೆಕ್ನಿಕ್ನ ಹೊಸದಾಗಿ ಪರಿಚಯ ಮಾಡಿದ್ವಿ. ಯಾಕಂದರೆ ಗಾಸ್ ಕರ್ಟನ್ ಯೂಸ್ ಮಾಡೋದು, ಲೈಟಿಂಗ್ಸ್ ಎಲ್ಲ ಯೂಸ್ ಮಾಡೋದು, ಇದೆಲ್ಲ ಇಟ್ ವಾಸ್ ನ್ಯೂ ಇನ್ ಕ್ಲಾಸಿಕಲ್ ಆರ್ಟ್, ಸೊ ಆದರೆ ನಾವು ಎದೆಗುಂದಲಿಲ್ಲ. ನಮಗೆ ವಿ ಆರ್ ವೆರಿ ಹ್ಯಾಪಿ. ಯಾಕೆ ಗೊತ್ತಾ, ಪೀಪಲ್ ಹೂ ಸಾ ದ ಪ್ರೋಗ್ರಾಮ್ ವರ್ ಸುಪ್ರೀಮ್ಲಿ ಥ್ರಿಲ್ಡ್. ದೇ ಸೆಡ್ ವಾವ್, ದಿಸ್ ಇಸ್ ನ್ಯೂ ಅಂತ. ಸೊ ನಾವು ಮುಂದಕ್ಕೆ ಮಾಡ್ಕೊಂಡು ಹೋದ್ವಿ. ಸೊ ಅದೇ ತರಹ ನಾವು 1995 ಇಂದ ಇವಾಗ ತನಕ ಏನು ಆಲ್ಮೋಸ್ಟ್ 29 years ಅಂದ್ರೆ ನಮ್ಮ ಕೊಲೋಕಿಯಲ್ ಭಾಷೆಯಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಹಳೆ ಅಜ್ಜಿ ಹೊಸ ಮೇಕಪ್. ಇಲ್ಲ 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 ಹೇಳ ಅಲ್ಲಲ್ಲ. ಏನ್ ಗೊತ್ತಾ, ನಮ್ಮ ಕಥೆಗಳು ಆರ್ ಫಾರ್ ಎವರ್ ನ್ಯೂ, ಫಾರ್ ಎವರ್ ನ್ಯೂ. ಅದು ಹಳೆ ಅಜ್ಜಿ ಅಲ್ಲ, ಅದು ಫಾರ್ ಎವರ್ ಯೂತ್ಫುಲ್ ಅದು. ಸೊ ಅದಕ್ಕೆ ಹೊಸ ಶೃಂಗಾರವನ್ನ, ಹೊಸ ರೀತಿಯನ್ನ ಮಾಡ್ತೀವಿ ನಾವು. ಪ್ರತಿ ಸತಿ ಮಾಡಿದಾಗಲೂ ಹೊಸ ತರ ಕಾಣುತ್ತೆ. ಗುಡ್ ದಟ್ ಯು ಗಾಟ್ ದಟ್ ಪಾಯಿಂಟ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನೆಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.